ನಮಸ್ಕಾರ ರೀ ತಿಂಡಿ ಬಂದು ಇವತ್ತ ರಿವೆಂಜ್ ಮ್ಯಾಚ್ ಐತಿ. ರಿವೆಂಜ್ ಮ್ಯಾಚ್ ಅಂದ್ಕಟ್ಟ ನಮಗೆ ಫೈನಲ್ಯಾಗ ಆಸ್ಟ್ರೇಲಿಯಾದವರು ಹೆಂಗ ನಮ್ಮ ಭಾರತದ ಕೂಡ ಗೆದ್ದು ಕಾಸಿ ಕಪ್ಪಿನ ಮೇಲೆ ಆ ಕಪ್ನ ನಮ್ಮ ಭಾರತ ದೇಶದ ಕ್ರಿಕೆಟ್ ಅವರು ಯಾವ ಥರ ಕಪ್ ಒಂಥರ ದೇವ್ರ ಸಮಾನ ಅಂತ ಹೇಳ್ಕಸಿ ಆ ಕಪ್ಪನ್ನು ಪೂಜೆ ಮಾಡ್ತಾರೆ ನಮ್ಮ ಭಾರತ ಸೈಡ್. ಆದ್ರೆ ಆ ಆಸ್ಟ್ರೇಲಿಯಾದವರು ಆ ಕಪ್ಪನ ವಾಸಮಿ ಗೆದ್ದು ಕಸಿ ಅದ್ರ ಮೇಲೆ ಕಾಲಿಟ್ಟು ಫೋಟೋ ಅಪ್ಲೋಡ್ ಮಾಡ್ತಿರು ಆಸ್ಟ್ರೇಲಿಯಾ ಪ್ಲೇಯರ್ಸ್. ಆದ್ರೆ ನಾವು ಈ ಸಮಯ ರಿವೆಂಜ್ ತೊಗೊಳಕ ನಿಂತೀವಿ ನಮ್ಮ ಭಾರತ ಪ್ಲೇಯರ್ಸ್. ಇವತ್ತು ಆಸ್ಟ್ರೇಲಿಯಾ ವರ್ಸಸ್ ನಮ್ಮ ಭಾರತ ಮ್ಯಾಚ್ ಐತ್ರಿ. ಇವತ್ತು ತಿಂಡಿ ಮೇಲೆ ಅಂದ್ರೆ ತಿಂಡಿ ಮೇಲೆ ಮ್ಯಾಚ್. ಯಾಕಪ್ಪ ಅಂದ್ರೆ ಇತ್ತೀಚೆಗೆ ಪಾಕಿಸ್ತಾನ ಆ್ಯಂಡ್ ಇಂಡಿಯಾ ತಿಂಡಿ ಮ್ಯಾಚ್ ಹಂಗ ಹಿಂಗ ಫುಲ್ ಹೆವಿಯಾಗಿ ನಡಿತೇವು. ಉರ್ಸೋದು ತಿಕ್ಕ ಉರ್ಸೋದು ಹಂಗೆ ಉರ್ಸೋದು ಇತ್ತು. ಆದ್ರೆ ಹಂಗಿಲ್ಲಿಗೆ ಆಸ್ಟ್ರೇಲಿಯಾ ಆ್ಯಂಡ್ ಭಾರತ ಇವು ಎರಡು ಉರ್ಸಕ ನಿಂತ್ಬಿಟ್ಟವು. ಯಾಕಪ್ಪ ಅಂದ್ರೆ ವಾಸಮೆಲಸ್ ಟ್ರಾವಿಸ್ ಹೆಡ್ ಅವರು ಆಸ್ಟ್ರೇಲಿಯಾ ಪ್ಲೇಯರ್ಸ್ ಆಲ್ಮೋಸ್ಟ್ ಆಲ್ ನಮ್ಮ ಭಾರತ ಪ್ಲೇಯರ್ಸ್ ಕಟ್ಟಿದ್ರೆ ಯಾಕೆ ಮುಕ್ಕಳಾಗ ಉರಿ ಎದ್ದಿದಂಗೆ ಐತಿ. ಅದ್ರ ಸಂಬಂಧ ಅವರು ಉರ್ಸಕ್ಕೆ ಹೋಗಿದ್ದಾರೆ. ಆದ್ರೆ ನಮ್ಮ ಕಿಂಗ್ ಕೊಹ್ಲಿ ಫಾರ್ಮ್ ಬಂದ್ಬಿಡತಿ ಫುಲ್ ಪಾಕಿಸ್ತಾನ ವಿರುದ್ಧ ಒಂದು ಸೆಂಚುರಿ ಹೊಡೆದು ಬಂದೈತಿ. ನ್ಯೂಜಿಲ್ಯಾಂಡ್ ವಿರುದ್ಧ ಏನು ಕ್ಯಾಚ್ ರೀ ಅದು ಗ್ಲೇನ್ ಫಿಲಿಪ್ಸ್ ಅವ್ರದ್ದು. ನಾವು 4 ಅಂತ ನಾವು ಮಾಡಕೋತೀವಿ. ಆದ್ರೆ ಅಲ್ಲಿ ಸ್ಪೈಡರ್ ಮ್ಯಾನ್ ಗೆತ್ತಾರೆ ಢಾಯ್ ಬಿತ್ಕಸಿ ನಮ್ಮ ಕಿಂಗ್ ಕೊಹ್ಲಿದ ವಿಕೆಟ ತಗೊಂಬಿಟ್ರು. ನ್ಯೂಜಿಲ್ಯಾಂಡ್ ವಿರುದ್ಧ ನಮ್ಮ ಕಿಂಗ್ ಕೊಹ್ಲಿ ಆಡೋಕ್ಕಾಗಲಿಲ್ಲ. ಆದ್ರೆ ಏನು ಮಾಡ್ತಾರೆ ಆಡೋಕ್ಕಾಗಲಿಕ್ಕೆ ಏನೈತೆ ಆ ಮ್ಯಾಚನ್ನ ತಿಂಡಿ ಮೇಲೆ ಗೆದ್ದೀವಿ. ಆದ್ರೆ ಇವತ್ತಿರೋದು ರಿವೆಂಜ್ ಮ್ಯಾಚ್. ಅದು ಆಸ್ಟ್ರೇಲಿಯಾ ಕೂಡ ರಿವೆಂಜ್ ತೊಗೊಳಕ ನಿಂತೀವಿ ಅಂದಮೇಲೆ ತೊಗೊಂತೀವಿ. ನಮ್ಮ ಭಾರತ ಪ್ಲೇಯರ್ಸ್ ರಿವೆಂಜ್ ತೊಗೊಳಕ ನಿಂತ್ಬಿಟ್ಟವು. ರೋಹಿತ್ ಶರ್ಮಾ, ಕಿಂಗ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ನಮ್ಮ ಆಲ್ರೌಂಡ್ರು ಹಾರ್ದಿಕ್ ಪಾಂಡ್ಯ ಇವರೆಲ್ಲ ಈ ಕಡೆ ಒಂದು ಸೈಡ್ ಆದ್ರೆ ಬೆಂಕಿ ಬಾಲಿಂಗ್ ಸ್ಪೀಡ್ ಸೆಮ್ಮಿ ಇವರೊಂದು 5 ವಿಕೆಟ್ ಹೇಳ್ಕೊಂಡಾರ. ಈ ಕಡೆ ವರುಣ್ ಚಕ್ರವರ್ತಿ ಮ್ಯಾನಿ ಮ್ಯಾಚ್ ಎಲ್ಲಿ ಸೋತ್ ಬಿಟ್ಟಪ್ಪ ನಮ್ಮ ನ್ಯೂಜಿಲ್ಯಾಂಡ್ ವಿರುದ್ಧ ನಮ್ಮ ಭಾರತ ಸೋತ್ ಬಿಡ್ತಪ್ಪ ಅಂತ ಮಾಡಿದ್ವಿ. ಆದ್ರೆ ಸೋತಿಲ್ಲ, ಗೆದ್ದು ಕಾಯಿಸಿ ಅವರೊಂದು 5 ವಿಕೆಟ್ ತಗೊಂಡು ವರುಣ್ ಚಕ್ರವರ್ತಿ ಒಂದು 5 ವಿಕೆಟ್ ತಗೊಂಡು ನಮ್ಮ ಸೀದಾ ಇವತ್ತ ಸೆಮಿಫೈನಲ್ಗೆ ಬಂದು ನಿಂತೀವಿ. ಆದ್ರೆ ಇವತ್ತ ಗೆಲ್ಲಲೇಬೇಕು ನಾವು. ಗೆದ್ದಪ್ಪ ಅಂತ ಸೀದಾ ಫೈನಲ್ಗೆ ಹೋಗಿ ಕಪ್ ಗುದ್ಕೊಂಡು ಹೋಗ್ತೀವಿ. ಇವತ್ತು ಕಪ್ ಗೆಲ್ಲಕ್ಕಿನ ಇವರು ಆಸ್ಟ್ರೇಲಿಯಾ ವಿರುದ್ಧ ನಾವು ರಿವೆಂಜ್ ತೊಗೋಬೇಕು ಇವತ್ತು. ಯಾಕಪ್ಪ ಅಂದ್ರೆ ವಾಸಮಯ ನಮ್ಮ ಫೈನಲ್ಗೆ ಹೋಗಿ ಗೆದ್ದು ಕಾಯಿಸಿ ನಮ್ಗೆ ಆ ಭಾರತ ಪ್ಲೇಯರ್ಸ್ ಕೂಡ ಏನು ಗೆದ್ದಾರ ಅದು ತಪ್ಪಲ್ಲ. ಆದ್ರೆ ಅಂಥ ಕಪ್ ಗೆದ್ದಾರ ಅಂದಮೇಲೆ ಅದ್ರ ಮೇಲೆ ಕಾಲಿಟ್ಟು ಅವಮಾನ ಮಾಡಿದ್ರು ಅದು ಮಾಡಿದ ತಪ್ಪು. ಆದ್ರೆ ನಾವು ಅದ್ರ ಸಂಬಂಧ ಇವತ್ತ ರಿವೆಂಜ್ ತೊಗೋಬೇಕು. ಆದ್ರೆ ಇವತ್ತು ಮ್ಯಾಚ್ ನಡೆಯೋದು ಫುಲ್ ಹೆವಿ ಮ್ಯಾಚ್ ನಡೆಯಕ್ಕೆ ಕುಂತೈತಿ. ಬರ್ರಿ ವರ್ಷ ಇವ 4 ಟೀಮ್ ರೀ ಬರೋ. ಆ ಕಡೆ 2 ICC ಮ್ಯಾನೇಜ್ಮೆಂಟ್ ಏನೈತಲ್ರ ಅದು 2 ಗ್ರೂಪ್ ಆಗಿ ಮಾಡ್ತೈತಿ. 2 ಗ್ರೂಪ್ನಾಗ ವರ್ಷ ಅನ್ನಕ್ಕಿನ ಹೆಂಗೆ ನಡೀತೈತೆ ಅದ್ರಾಗ 2 ನಡೀತೇವೆ. 4 ಮಾತ್ರ ಫೈನಲ್ಗೆ ಬರ್ತಾವೆ. ಒಂದು ಆಸ್ಟ್ರೇಲಿಯಾ, ನಮ್ಮ ಇಂಡಿಯಾ, ನ್ಯೂಜಿಲ್ಯಾಂಡ್ ಮತ್ತು ಸೌತ್ ಆಫ್ರಿಕಾ. ಇವು 4 ಮಾತ್ರ ಟೀಮ್ ಫಿಕ್ಸ್ ರೀ. ಟೀಮ್ ಬರೋದು ಕಮ್ಮಿ, ಬರೋಕ್ಕಾಗಲ್ರಿ. ಭಾಳ ದಿವಸ ನೋಡಕ್ಕೆ ಕುಂತ ಒಟ್ಟು ಬರೋದು ಕಮ್ಮಿ, ಬರೋಗಿಲ್ಲ. ಆದರೆ ಈ ಸಮಯ ಬಂದಿದ್ದು ಕೂಡ ಇವ 4 ಟೀಮ್. ನಮ್ಮದು ಇವತ್ತು ಮ್ಯಾಚ್ ಇರೋದು ಆಸ್ಟ್ರೇಲಿಯಾ ಕೂಡ ಮ್ಯಾಚ್ ಐತಿ. ಇವತ್ತು 2 ಮ್ಯಾಚ್ ಐತಿ. ಬರ್ರಿ ಅವಾಗ ಏನಾಗುತ್ತೆ ಮ್ಯಾಚ್ ಗೆದ್ರೆ ಮಾತ್ರ ಫುಲ್ ಹೆವಿ ರೀ ಇವತ್ತು. ಆದ್ರೆ ನಮಗೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಆಸ್ಟ್ರೇಲಿಯಾ ಕಡೆ ಆಯಿಸಿ ಓಲ್ಡ್ ಪ್ಲೇಯರ್ಸ್ ಇಲ್ರಿ. ಓಲ್ಡ್ ಪ್ಲೇಯರ್ಸ್ ಅಂದ್ರೆ ಜಾಸ್ತಿ ಹೆಸಲ್ಡ್ ಅವರು ಒಂದಿಷ್ಟು ಮಂದಿ ವಾಸಮೆ ಗೆದ್ದು ಕಾಶಿ ಇದು ಮಾಡ್ತಿಲ್ರಿ. ಆ ಪ್ಲೇಯರ್ಸ್ ಇಲ್ರಿ ಕಮ್ಮಿ. ಆದ್ರೆ ಇವು ಪ್ಲೇಯರ್ಸ್ ಏನು ಅನಾಹುತ ಅದಾವು. ಆದ್ರೆ ನಮ್ಮ ಕಡೆ ಅನಾಹುತ ಹುಲಿಗಳು ಅದಾವು ಅಂತ ಹೇಳ್ಬೋದು ನಮ್ಮ ಭಾರತ ಟೀಮಿನ ಕಡೆ. ಬರೀ ಇವತ್ತಿನ ಮ್ಯಾಚ್ ಏನಾಗುತ್ತೆ ಗೆದ್ರ ಸೋತ್ರ ಅಂತೇಳಿ ಕಾಶಿ ಒಳ್ಳೆ ಇವತ್ತು ಮ್ಯಾಚ್ ಮುಗಿದ ಮೇಲೆ ಮತ್ತೊಂದು ರಿವ್ಯೂ ಕೊಡ್ತೀನಿ ರೀ ನಮ್ಮ ಸ್ಕಾರಿ.